ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ. ನಾನು ಈ ದಿನ ಮೆಂತ್ಯ ಪರಾಟ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇದನ್ನು ಊಟಕ್ಕೆ ಅಥವಾ ಟಿಫನ್ಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು. ಹೆಲ್ದಿ ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೇ ಐಟಮ್ಸ್ ಇದ್ರೆ ಸಾಕು, ಮನೆಯಂಥ ಐಟಮ್ಸ್ನೇ ಉಪಯೋಗಿಸಿ ಮಾಡೋಂಥದ್ದು. ನಾನಿಲ್ಲಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ತಂದು ಎಲ್ಲ ಚೆನ್ನಾಗಿ ತೊಳೆದು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸಿಕಾಯಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಪೇಸ್ಟ್ ಕೂಡ ಹಾಕೊಳ್ಬೋದು ಅಥವಾ ಖಾರದ ಪುಡಿ ಕೂಡ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ತುರಿದು ಹಾಕೊಂಡಿದ್ದೀನಿ. ಜೀರಿಗೆ ಕೂಡ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಸರು ಹಾಕೊಳ್ಳೋಣ, 1-2 ಸ್ಪೂನ್ ಅಷ್ಟು. ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ ಕೂಡ. ಇಷ್ಟನ್ನು ಮಿಕ್ಸ್ ಮಾಡಿ ಒಂದು 3-4 ನಿಮಿಷದಷ್ಟು ಇಡಬೇಕಾಗುತ್ತೆ. ಸೊಪ್ಪು ಮತ್ತು ಈರುಳ್ಳಿನಲ್ಲಿರೋಂಥ ತೇವಾಂಶ ಎಲ್ಲ ಬಿಟ್ಕೊಳ್ಳುತ್ತೆ ಉಪ್ಪು ಮತ್ತು ಮೊಸರು ಮಿಕ್ಸ್ ಮಾಡಿ ಇಡೋದ್ರಿಂದ. ಒಂದು 3-4 ನಿಮಿಷ ಆದ ನಂತರ ಹಳದಿ ಪುಡಿ ಅರ್ಧ ಸ್ಪೂನಷ್ಟು, ಅಜ್ವಾಯಿನ 1/4 ಸ್ಪೂನಷ್ಟು ತೊಗೊಂಡು ಸ್ವಲ್ಪ ಈ ಥರ ಕೈನಲ್ಲೆಲ್ಲ ಒತ್ತಿ ಹಾಕೊಳ್ಳಿ, ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಎಣ್ಣೆ 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದಷ್ಟು ಕೈನಲ್ಲೇ ಚೆನ್ನಾಗಿ ನಾದ್ಕೊಳ್ಬೋದು. ಈ ರೀತಿ ಕಲಸೋದ್ರಿಂದ ಈರುಳ್ಳಿಗಳು ಪೂರ್ತಿ ಸಪ್ರೇಟ್ ಆಗುತ್ತೆ. ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಕೂಡ ಸಪ್ರೇಟ್ ಆಗೋದ್ರಿಂದ ಈ ಪರೋಟ ತುಂಬ ದಪ್ಪ ಆಗಲ್ಲ. ಪರೋಟ ಮತ್ತೆ ಎಲ್ಲೂ ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ತಿದ್ದೀನಿ. ಗೋಧಿ ಹಿಟ್ಟು ಹಾಕೊಂಡಾಗ ಚೆನ್ನಾಗಿ ಸೊಪ್ಪು ಮತ್ತು ಈರುಳ್ಳಿನಲ್ಲಿ ಇರೋಂಥ ರಸದಲ್ಲೇನೆ, ತೇವಾಂಶದಲ್ಲೇನೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ. ಆನಂತರ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕೊಳ್ಬೋದು. ನಿಮಗೆ ಗೋಧಿ ಹಿಟ್ಟು ಬೇಡ ಅಥವಾ ಇಷ್ಟ ಇಲ್ಲ ಅನ್ನೋದಾದ್ರೆ ನೀವು ಅಕ್ಕಿ ಹಿಟ್ಟು ಹಾಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ನೀವು ಬಿಸಿನೀರು ಹಾಕೊಂಡು ಕಲ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ನಾದೋದಕ್ಕೆ ಬರುತ್ತೆ. ಅಕ್ಕಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಹಾಕಿದ್ರೆ ಬಿಸಿನೀರಲ್ಲಿ ಕಲ್ಸ್ಕೊಳ್ಬೇಕಾಗುತ್ತೆ. ಅವಾಗಲೂ ಕೂಡ ಪರಾಟ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಇದಕ್ಕೆ ಬೇರೆ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬಹುದು. ಕಡಲೆ ಹಿಟ್ಟು, ಬೋಂಡದ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಈ ಥರ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ನಾದಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ, 1 ಸ್ಪೂನ್ ಅಷ್ಟೇ ಹಾಕಿರೋದು. ಇದನ್ನ ಮುಚ್ಚಿ ಒಂದು 10 ನಿಮಿಷದಷ್ಟು ಇಡೋಣ. ಒಂದು 10 ನಿಮಿಷ ಆದ ನಂತರ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದರ ಹತ್ಕೊಂಡು ನಾರ್ಮಲ್ ಚಪಾತಿ ಯಾವ ರೀತಿ ಒತ್ತುತ್ತೀರಾ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿ ಒತ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ತೆಳ್ಳ ಮಾಡಿದ್ರೆ ಈರುಳ್ಳಿ ಅಲ್ಲಲ್ಲೇ ಎಲ್ಲ ಕಿತ್ತೋಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ವಾಗ್ಲೂ ಅಷ್ಟೇ ತುಂಬ ಹಿಟ್ಟು ಹಾಕಬೇಡಿ. ಅದರ ಅವಶ್ಯಕತೆ ಎಷ್ಟಿದೆ ನೋಡಿಕೊಂಡು ಅಷ್ಟು ಮಾತ್ರ ಹಿಟ್ಟು ಹಾಕೊಂಡು ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಪರಾಟಗಳು. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ನೀವು ಇದರಲ್ಲಿ ಬೇಯಿಸೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ಲಟ್ಟಿಸ್ಕೊಂಡಾಗಿದೆ. 2 ಸೈಡು ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಂಡ ನಂತರ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದ್ರೂ ಹಾಕೊಳ್ಳಿ. ಹಸಿ ಹಿಟ್ಟು ಹಾಕೋದ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಕೂಡ ಆಗುತ್ತೆ. 2 ಸೈಡು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ನಂತರ ಮತ್ತೆ ಇದನ್ನು ಒತ್ತಿ ಸ್ವಲ್ಪ ಪ್ರೆಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇರೋದ್ರಿಂದ ಪರಾಟ ಚೆನ್ನಾಗಿ ಉಬ್ಬುತ್ತೆ ಕೂಡ. ಈ ರೀತಿ ಪ್ರೆಸ್ ಮಾಡಿ ಫ್ರೈ ಮಾಡೋದ್ರಿಂದ ಪರಾಟ ಕೂಡ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಈ ಪರಾಟನ ನೀವು ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಕೂಡ ಇದನ್ನು ತಿನ್ನಬಹುದು, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ, ಸಾಫ್ಟ್ ಆಗಿ ಇರುತ್ತೆ. ಮತ್ತೆ ಇದಕ್ಕೇನು ಬೇಕು ಅಂತಿಲ್ಲ. ನಂಚ್ಕೊಳ್ಳೋದಿಗೆ ಚಟ್ನಿ, ಸಬ್ಜಿ ಏನಾದ್ರು ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಮೊಸರು ಅಥವಾ ಉಪ್ಸಾರು, ಖಾರ, ತುಪ್ಪ, ಬೆಣ್ಣೆ ಇದರಲ್ಲಿ ಕೂಡ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ರೀತಿ ಇನ್ನೊಂದು ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಆ ಪರಾಟ ಕೂಡ ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮಕ್ಳಿಗೆಲ್ಲ ಕೊಡೋದಿದ್ರೆ ಬೆಣ್ಣೆ, ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಅದೇ ರೀತಿ 2 ಕಡೆ ಫ್ರೈ ಮಾಡ್ಕೊಂಡ ನಂತರ ನಾವು ಬೆಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಥರ ಬಿಸಿ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು, ಆವಾಗ ಬೆಣ್ಣೆ ಎಲ್ಲ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಬೆಣ್ಣೆನ ಬೇಕಾದ್ರೆ ನೀವು ಸ್ವಲ್ಪ ಕರಗಿಸ್ಕೊಂಡು ಕೂಡ ಬ್ರಷ್ನಿಂದ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ಗಟ್ಟಿ ಬೆಣ್ಣೆನ ಈ ರೀತಿ ಹಾಕೊಂಡು ಕೂಡ ಸ್ಪೂನಿಂದ ಅಪ್ಲೈ ಮಾಡ್ಕೊಳ್ಬೋದು. ಬೆಣ್ಣೆ ಹಚ್ಬೇಕಾದಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ, ಪರಾಟ ಸೀದೋಗೋ ಚಾನ್ಸ್ ಇರುತ್ತೆ. 2 ಕಡೆ ಬೆಣ್ಣೆ ಹಾಕೋದ್ಮೇಲೆ ಫ್ರೈ ಮಾಡಿದ ನಂತರ ನೀವು ಇದಕ್ಕೆ ಬೇಕಾದ್ರೆ ಬಿಳಿ ಎಳ್ಳು ಕೂಡ ಹಾಕೊಳ್ಬೋದು. ಚಪಾತಿ ಲಟ್ಟಿಸುವಾಗ್ಲೇ ಕೊನೆಯಲ್ಲಿ ಹಾಕೊಂಡು ಲಟ್ಟಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬಟರ್ ಪರಾಟ ಕೂಡ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಬೆಣ್ಣೆ ಇಷ್ಟ ಇಲ್ಲ ತುಪ್ಪ ಕೂಡ ಹಾಕ್ಕೊಳ್ಬಹುದು. 2 ಕಡೆ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ನೋಡೋದಕ್ಕೆ ಒಂದೇ ಕಲರ್ ಕಾಣುತ್ತೆ, ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಾವು 1 ಕಪ್ಪು ಗೋಧಿ ಹಿಟ್ಟಿನಲ್ಲಿ 8 ರಿಂದ 9 ಪರಾಟ ಆಗುತ್ತೆ ಈ ಸೈಜೊಂದು.
ನಾನು ಬೆಳಗ್ಗೆ 6:30ಗೆ ಟಿಫನ್ಗೆ ಮಾಡ್ತಾರಂಥದ್ದು ಇದು. ಟೊಮೊಟೊ ಪಿಕ್ಕಲ್ ತೊಗೊಂಡಿದ್ದೀನಿ, ಹಾಗೆ ಕೆನೆ ಮೊಸರು ತೊಗೊಂಡಿದ್ದೀನಿ. ಮೊಸರು ಕೆನೆ ಮಾತ್ರ ತೆಗೆದು ಹೆಪ್ಪಾಕಿರೋಂಥದ್ದು ಇದು, ಬೆಣ್ಣೆ ಮಾಡೋದಕ್ಕೆ ಅಂತೇಳಿ. ಇದು ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಬೆಣ್ಣೆ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಕೂಡ ಹಾಕೊಂಡಿದ್ದೀನಿ ಪರಾಟ ಮೇಲೆ. ಬಿಸಿಗೆ ಸ್ವಲ್ಪ ಕರಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಟೊಮೊಟೊ ಪಿಕ್ಕಲ್ ಕೂಡ ರೆಡಿಯಾಗಿದೆ, ಕೆನೆ ಮೊಸರು ಕೂಡ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.